ಪಕ್ಕನು ರಾಮ್ ಜಿ ಯಾಕಿದು ಗಾಂಧಿಯವರು ಹೆಸರನ್ನು ತೆಗೆದದ್ದು ಮೋಸ್ಟ್ಲಿ ನಮ್ಮ ಇವರಿಗೆ ಕಾಂಗ್ರೆಸ್ಸಿಗೆ ನೋವು ಆಗಿರ್ಬೋದು, ಇಲ್ಲಂತಲ್ಲ, ಯಾರಿಗಾದ್ರೂ ನೋವಾಗುವಂಥ ವಿಷಯನ ಆ ಮತ್ತು ಬೇರೆ. ಆದರೆ ರಾಮನ ಹೆಸರಿಟ್ಟರೆ ಅಡ್ಡಿಲ್ಲ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಏನಂತಂದ್ರೆ, ನೀವು ಈ 60-40 ಘೋಷಣೆ ಮಾಡಿದ್ರಿ ಫಂಡ್ ರಿಲೀಸ್ ಮಾಡೋದು 125 ದಿವಸ, 40 ಸ್ಟೇಟ್ಗಳು ಕೊಡಬೇಕು, 60 ಕೇಂದ್ರದವ್ರು ಹಾಕ್ಬೇಕು ಅಂತೇಳಿ. ಇದನ್ನು ಮಾಡೋ ಮುಂದೆ ರಾಜ್ಯಗಳ ಜೊತೆ ಚರ್ಚೆ ಮಾಡಿದರೆ, ಪ್ರತಿಯೊಂದು ರಾಜ್ಯ ಜೊತೆ ಚರ್ಚೆ ಮಾಡಿದರೆ ಏನು ಕೊಟ್ಟರು ಅಭಿಪ್ರಾಯ ಅವರು? ಏಕಾಏಕಿ ಅವ್ರ ಮೇಲೆ ಹೇರಿದರೆ 40%. ಈಗ 1 ಲಕ್ಷ ನೀವು ಘೋಷಣೆ ಮಾಡಿರಿ 125 ದಿವಸಕ್ಕಂದ್ರೆ 40,000 ಕೋಟಿ ರೂಪಾಯಿಗಳನ್ನ ಕೊಡ್ಬೇಕು ಅವರು ಸ್ಟೇಟ್ದವರು. ಅವ್ರು ಒಪ್ತಾರ? ಒಪ್ಪಿಗೆ ಪತ್ರ ಅದನ್ನು ಅವ್ರದ್ದು. ಅಂದ್ರೆ ಅವ್ರು ಕೊಡಲಿಲ್ಲ ಅಂದರೆ ನೀವು ಕೊಡೋದಿಲ್ಲ ಅಂದಂಗೆ. ಈ ಥರ ಅರ್ಥ ಇಷ್ಟ ಅಂದ್ರೆ ನೀವು 60,000 ಅಷ್ಟು ಕೊಡೋರು 60,000 ಎಷ್ಟು ಆಗ್ತದೆ ಅಷ್ಟು ಮಾಡೋರು, ಹೌದಲ್ಲ? ದಿಸ್ ಇಸ್ ದ ಪ್ಲ್ಯಾನ್. ಇವತ್ತು ಕಾಂಗ್ರೆಸ್ಗೆ ವಿರೋಧ ಮಾಡ್ತಾರೆ ನಾವು ಅದನ್ನ ಅವ್ರ ಸರಿ ಅಂತ ಹೇಳಿ ಹೊಂಟಿಲ್ಲ. ಗಾಂಧಿ ಹೆಸರು ಬದಲಾಗಿಲ್ಲ, ಉದ್ಯೋಗ ಕೊಡ್ರಿ 125 ಕೊಟ್ಟು ಜೊತೆಗೆ ಕೇಂದ್ರ ಸರ್ಕಾರನ ಅದ್ರ ದುಡ್ಡನ್ನು ಪೂರ್ತಿಯಾಗಿ ಕೊಡುವಂಥ 125 ದಿವಸದ್ದು ಎಷ್ಟಾಗ್ತದೆ ಕೊಡುವಂಥದ್ದು ಮಾಡಿದ್ರೆ ನಿಜವಾಗಿ ಅದು ಖುಷಿ ಪಡುವಂಥ ವಿಷಯ ಆಗ್ತದೆ. ಆದರೆ ರಾಜ್ಯಗಳ ಅಭಿಪ್ರಾಯ ಕೇಳಲಾರ್ದು, ಮನೆಯಲ್ಲಿ ಅಂಥವ್ರ ಅಭಿಪ್ರಾಯ ಕೇಳಲಾರ್ದ ಮನೆ ಒಡೆದಂಗೆ ಆಗ್ಯದ. ಒಬ್ಬ ಮನುಷ್ಯ ಬಂದಂಗೆ ಉಳಿದವರೆಲ್ಲ ಕೊಡ್ಬೇಕಲ್ಲ.